ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನಿವತ್ತು ಮಸಾಲೆಯನ್ನು ಹುರಿದೇನೆ ರುಬ್ಬದೇನೆ ಸುಲಭವಾಗಿ ಮಾಡುವಂಥ ಒಂದು ರೈಸ್ ಬಾತನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಯಾವುದೇ ಗಡಿಬಿಡಿಯಲ್ಲಿ ಕೂಡ ನಾವು ಮಾಡ್ಕೊಳ್ಬೋದು. ಹಾಗೆಯೇ ಇದನ್ನು ತುಂಬಾ ಇಷ್ಟಪಟ್ಕೊಂಡು ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ತಿನ್ಬೋದು. ಹಾಗೆಯೇ ನಾವು ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೂ ಮಧ್ಯಾಹ್ನದ ಡಿನ್ನರ್ ಕೂಡ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಒಂದೇ ತರಹದ ರೈಸ್ ಬಾತನ್ನು ತಿಂದು ಬೇಜಾರು ಬಂದಿರುವಂಥ ಟೈಮಲ್ಲಿ ನಾವು ಈ ಥರ ಅಂಗಿ ಕಸೆಯ ಕುಟಾಣಿ ರೈಸ್ ಬಾತನ್ನು ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಹಾಗಾದರೆ ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ಅನುಭವ ಕಿಚನ್ಗೆ ಸ್ವಾಗತ. ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ತಿಳಿದಂಥವರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ. ಫ್ರೆಂಡ್ಸ್, ಕೆಲವೊಮ್ಮೆ ನಾವು ಈ ಥರ ತರಕಾರಿಯನ್ನು ಬೆಳೆದಿರುವಂಥ ಟೈಮಲ್ಲಿ ಸರಿಯಾದ ಟೈಮಲ್ಲಿ ನಾವು ಈ ಥರ ತರಕಾರಿಯನ್ನು ಕೊಯ್ದಿಲ್ಲ ಅಂತಂದರೆ ಕೆಲವೊಮ್ಮೆ ಬೆಳೆದೋಗ್ಬಿಡುತ್ತೆ. ಆ ಥರ ಬೆಳೆದಿರುವಂಥ ಬೀನ್ಸನ್ನು ಕೂಡ ಉಪಯೋಗಿಸ್ಕೊಳ್ಬೋದು. ಇಲ್ಲ ಅಂತಂದರೆ ನಾವು ಪೇಟೆಯಿಂದ ತಂದಿರುವಂಥ ಬೀನ್ಸ್ ಕೂಡ ಕೆಲವೊಂದು ಸಲ ಈ ಥರ ಬೆಳೆದು ಹೋಗ್ಬಿಡುತ್ತೆ. ಆವಾಗ ಕೂಡ ನಾವು ಈ ಬೀನ್ಸನ್ನು ಬೀಜವನ್ನು ಬಿಡಿಸ್ಬಿಟ್ಟು ಈ ರೈಸ್ ಬಾತನ್ನು ಮಾಡ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಬೆಳೆದಿರುವಂಥ ಉದ್ದವಾಗಿರುವಂಥ ಬೀನ್ಸ್ ಅಂದರೆ ಅಂಗಿ ಕಸೆಯನ್ನು ಕೊಯ್ಕೊಳ್ತಾ ಇದ್ದೀನಿ. ಇದನ್ನು ಸಾಂಬಾರು ಅಥವಾ ಯಾವುದೇ ಪದಾರ್ಥವನ್ನು ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ನಾನಿಲ್ಲಿ ಇವಿಷ್ಟು ಬೆಳೆದಿರುವಂಥ ಬೀನ್ಸನ್ನು ಕೊಯ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ತರಕಾರಿಯಲ್ಲಿ ತುಂಬಾ ಪೋಷಕಾಂಶಗಳು ಸಮೃದ್ಧವಾಗಿರುತ್ತೆ. ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಕೆ, ಹಾಗೆಯೇ ವಿವಿಧ ಬಿ ಜೀವಸತ್ವಗಳನ್ನು ಒಳಗೊಂಡಿರುತ್ತೆ. ಹಾಗೆಯೇ ಫೈಬರ್ ಅಂಶ ಕೂಡ ಜಾಸ್ತಿಯಾಗಿರುತ್ತೆ. ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ನಾನು ಮನೆಯಲ್ಲಾಗಿರುವಂಥ ಪುದೀನವನ್ನು ಒಂದು 5ರಿಂದ 6 ಆಗುವಷ್ಟು ಚಿಗುರನ್ನು ಕೊಯ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಇದನ್ನು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಚೆನ್ನಾಗಿ ಫ್ಲೇವರ್ ಬರಲಿ ಅಂತ ಈ ಥರ ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರಿಗೆಲ್ಲ ಈ ಥರ ಪುದೀನ ಸೊಪ್ಪು ತುಂಬಾ ಇಷ್ಟ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನನಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಪುದೀನ ಸೊಪ್ಪು. ಯಾವುದೇ ಪದಾರ್ಥಗಳಿಗೆ ಹಾಕಿದ್ರೆ ಇದರ ಟೇಸ್ಟ್ ಕೂಡ ತುಂಬಾ ರುಚಿಯಾಗಿ ಬರುತ್ತೆ. ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೊಯ್ಕೊಂಡು ಈ ಥರ ತೊಳೆದು ಇಟ್ಕೊಳ್ತಾ ಇದ್ದೀನಿ. ನೋಡಿ, ತಂದು ಇಟ್ಕೊಂಡಿರುವಂಥ ಉದ್ದವಾಗಿರುವಂಥ ಬೀನ್ಸು ಅಂದರೆ ಅಂಗಿ ಕಸೆಯನ್ನು ನಾನು ಈ ಥರ ಬೀಜವನ್ನು ತೆಕ್ಕೊಳ್ತಾ ಇದ್ದೀನಿ. ಒಂದ್ಸಲ ಈ ಥರ ಮಾಡಿದ್ರೆ ಪೂರ್ತಿಯಾಗಿ ಬೀಜ ಬಿಟ್ಕೊಳ್ಳುತ್ತೆ. ತಂದಿರುವಂಥ ಅಷ್ಟು ಬೀಜವನ್ನು ನಾನು ಈ ಥರ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬೀಜ ಕೂಡ ಇದೆ ನೋಡಿ. ಒಬ್ಬರು ಕೆಲವೊಂದು ತರಕಾರಿಯನ್ನು ತಿನ್ನೋದಿಲ್ಲ, ಆದರೆ ಈ ತರಕಾರಿ ಮಾತ್ರ ಎಲ್ಲರೂ ಖಂಡಿತವಾಗ್ಲೂ ತಿಂತಾರೆ. ಅಷ್ಟು ರುಚಿಯಾಗತ್ತೆ ಫ್ರೆಂಡ್ಸ್. ಎಲ್ಲ ಅಂಗಿ ಕಸೆಯನ್ನು ಕೂಡ ನಾನು ಇದೇ ಥರ ಬೀಜವನ್ನು ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬೀಜ ಕೂಡ ಇದೆ ನೋಡಿ ಫ್ರೆಂಡ್ಸ್. ಈ ಸಿಪ್ಪೆಯನ್ನು ಯಾವುದಕ್ಕೂ ನಾವು ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ. ಇವಿಷ್ಟು ಅಂಗಿ ಕಸೆ ಬೀಜವನ್ನು ಒಂದು ಪಾತ್ರೆಗೆ ಹಾಕಿಬಿಟ್ಟು ಚೆನ್ನಾಗಿ ತೊಳೆದು ಇಟ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಬೆಳಗ್ಗಿನ ಗಡಿಬಿಡಿಯಲ್ಲೂ ಕೂಡ ನಾವು ಈ ಥರ ರೈಸ್ ಬಾತನ್ನು ಆರಾಮಾಗಿ ಮಾಡ್ಕೊಳ್ಬಹುದು. ತಂದಿರುವಂಥ ಪುದೀನ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಕೊಳ್ತಾ ಇದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಇಟ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಆವಾಗಲೇ ಹೇಳಿದ ಹಾಗೆ ಇಲ್ಲಿ ಮಸಾಲೆಯನ್ನು ಹುರಿದೇನೆ ಹಾಗೆಯೇ ರುಬ್ಬದೇನೆ ಕುಟಾಣಿಯಲ್ಲಿ ಕುಟ್ಬಿಟ್ಟು ಈ ಥರ ರೈಸ್ ಬಾತನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ರೈಸ್ ಬಾತ್ ಅಲ್ವಾ, ತುಂಬ ಚೆನ್ನಾಗಿ ರುಚಿ ಬರಲಿ ಅಂತ ನಾನೊಂದು ಈರುಳ್ಳಿಯನ್ನು ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೀವು ಯಾವ ಶೇಪಲ್ಲಿ ಬೇಕಂದ್ರೂ ಕಟ್ ಮಾಡ್ಕೊಳ್ಬೋದು. ಒಂದು ಕುಟಾಣಿಗೆ 1 ಇಂಚ್ ಆಗುವಷ್ಟು ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಖಾರವಾಗಿ ಮಾಡ್ಕೊಳ್ಳಿಕ್ಕೆ ಗಾಂಧಾರಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಹಸಿರು ಮೆಣಸಿನಕಾಯಿಯನ್ನು ಹಾಕ್ಕೊಳ್ಬೋದು. ಹಾಗೆಯೇ ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ಬಿಟ್ಟು ನೋಡಿ ಈ ಥರ ಚೆನ್ನಾಗಿ ಕುಟ್ಕೊಳ್ತಾ ಇದ್ದೀನಿ. ತುಂಬ ನಯವಾಗಿ ಕುಟ್ಟಬೇಕು ಅಂತಿಲ್ಲ, ಸ್ವಲ್ಪ ತರಿಯಾಗಿ ಕುಟ್ಟಿದ್ರೆ ಸಾಕಾಗುತ್ತೆ. ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆಯೇ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿಯನ್ನು ಹಾಕಿಬಿಟ್ಟು ಈ ಥರ ತರಿಯಾಗೇ ರುಬ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಕುಟ್ಟಾದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಾವು ಏನು ಹೆಚ್ಚಿ ಇಟ್ಕೊಂಡಿದ್ದೀವಲ್ಲ ಆ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಒಂದು ಸ್ವಲ್ಪ ಪುದೀನವನ್ನು ಹಾಕಿ ತರಿಯಾಗೇ ಇದನ್ನು ಕೂಡ ಕುಟ್ಕೊಳ್ಬೇಕು. ಇದನ್ನು ಸುಲಭವಾಗಿ ಕುಟ್ಕೊಳ್ಬೋದು. ಕುಟ್ಟಿರುವಂಥ ಮಸಾಲೆಯನ್ನು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಲೆಯ ಮೇಲೆ ಒಂದು ಕುಕ್ಕರ್ ಪಾತ್ರೆಯನ್ನು ಇಟ್ಕೊಂಡು ಇದಕ್ಕೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಎಣ್ಣೆಯನ್ನು ಬೇಕಂದ್ರೂ ಹಾಕ್ಕೊಳ್ಬೋದು. ಇಲ್ಲಾಂತಂದರೆ ತುಪ್ಪವನ್ನು ಕೂಡ ಹಾಕ್ಕೊಳ್ಬೋದು, ತುಂಬ ಟೇಸ್ಟ್ ಬರುತ್ತೆ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಒಂದು 4ರಿಂದ 5 ಆಗುವಷ್ಟು ಲವಂಗವನ್ನು, ಹಾಗೆಯೇ ಒಂದು ಸಣ್ಣ ತುಂಡು ಚಕ್ಕೆ ಚೂರನ್ನು, ಹಾಗೆಯೇ ಚಕ್ರ ಮೊಗ್ಗು ಅಂತ ಕರಿತೀವಲ್ಲ ಅದರ ಒಂದು 2 ಪೀಸನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಚಟಪಟ ಅಂದ ಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು, ಹಾಗೆಯೇ 1 ಚಿಟಿಕೆ ಆಗುವಷ್ಟು ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿಬಿಟ್ಟು ನಾವು ಹೆಚ್ಚಿ ಇಟ್ಕೊಂಡಿದ್ದೀವಲ್ಲ ಆ ಈರುಳ್ಳಿಯನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಯಾವುದೇ ಅಡುಗೆಯನ್ನು ಮಾಡಬೇಕಿದ್ರೆ ನಾವು ಈರುಳ್ಳಿಯನ್ನು ಬಳಸ್ತೀವಿ ಅಂತಂದರೆ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿ ತುಂಬಾ ಟೇಸ್ಟ್ ಕೊಡುತ್ತೆ. ಈರುಳ್ಳಿಯನ್ನು ತುಂಬ ಫ್ರೈ ಮಾಡಬೇಕು ಅಂತ ಇರೋದಿಲ್ಲ ನೋಡಿ, ಸ್ವಲ್ಪ ಇದರ ಹಸಿ ವಾಸನೆ ಹೋಗೋ ತನಕ ನಾವು ಇದನ್ನು ಹುರ್ಕೊಂಡ್ರೆ ಸಾಕಾಗುತ್ತೆ. ರೈಸ್ ಬಾತನ್ನು ಮಾಡಲಿಕ್ಕೆ ನಾನಿಲ್ಲಿ ಸೋನಾ ಮಸೂರಿ ಅಂತ ಅಕ್ಕಿಯನ್ನು ತಗೊಂಡಿದ್ದೇನೆ. ತುಂಬ ಉದುರಾಗಿ ಆಗುತ್ತೆ. 1/4 ಕಪ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ. ನೀವು ಅಳತೆಯನ್ನು ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಳ್ಬೋದು. ಹಾಗೆಯೇ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತಲ್ಲ ಆವಾಗ ನಾವು ಕುಟ್ಟಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಂಡು ಒಂದು 2 ನಿಮಿಷಗಳ ಕಾಲ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಬೇಕು. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿಯ ಘಮ ಚೆನ್ನಾಗಿ ಬರಬೇಕು, ಅಷ್ಟಾದರೆ ಸಾಕು. ನಾವು ತೊಳೆದು ಇಟ್ಕೊಂಡಿರುವಂಥ
ಅಂಗಿಕಸೆಯ ಬೀಜವನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಮಸಾಲೆ ಎಲ್ಲ ಸೇರೋ ತನಕ ಈ ಥರ ನೋಡಿ ಚೆನ್ನಾಗಿ ಕೈ ಆಡಿಸ್ಕೊಳ್ಬೇಕು. ಹಾಗೆಯೇ ನಾವು ತೊಳೆದು ಇಟ್ಕೊಂಡಿರುವಂಥ ಅಕ್ಕಿಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಬಾಸುಮತಿ ಅಕ್ಕಿ ಕೂಡ ಹಾಕ್ಕೊಳ್ಬಹುದು, ಆದರೆ ಉದುರಾಗಿ ಆಗಬೇಕು ಅನ್ನ ಮಾತ್ರ. ನಾನಿಲ್ಲಿ 3/4 ಕಪ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ. 3/4 ಕಪ್ ಅಕ್ಕಿಗೆ 2 ಭಾಗ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ 1-2 ಭಾಗ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ. ಕೆಲವೊಮ್ಮೆ ಒಂದು ಸ್ವಲ್ಪ ನೀರು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಅಕ್ಕಿಯನ್ನು ನೋಡಿಕೊಂಡು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಅರ್ಧ ಭಾಗ ಲಿಂಬುವಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ಬೇಕಂದರೆ ನೀವು ಸಕ್ಕರೆ ಅಥವಾ ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ಬೋದು, ನಾನಿಲ್ಲಿ ಹಾಕ್ತಾ ಇಲ್ಲ. ಹಾಗೆಯೇ ಕೊನೆಯಲ್ಲಿ ನಾವು ಹೆಚ್ಚಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ಹುಳಿ ಖಾರಗಳೆಲ್ಲ ಸರಿಯಾಗಿ ಮಿಕ್ಸ್ ಆಗೋ ತನಕ ನಾವು ಚೆನ್ನಾಗಿ ಇದನ್ನು ಕೈ ಆಡಿಸ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು 3 ವಿಸಲ್ ಆಗುವಷ್ಟು ಕುಕ್ಕರನ್ನು ಕೂಗಿಸ್ಕೊಳ್ತಾ ಇದ್ದೀನಿ. ಬಾಸುಮತಿ ರೈಸ್ ಆದರೆ 2 ವಿಸಲ್ ಸಾಕಾಗತ್ತೆ. ಅಕ್ಕಿಯನ್ನು ನೋಡಿಕೊಂಡು ನೀವು ವಿಸಲನ್ನು ಹಾಕ್ಸ್ಕೊಳ್ಳಿ. ಇದರೆಲ್ಲ ಎಷ್ಟು ಸುಲಭವಾಗಿ ಇದನ್ನು ಮಾಡ್ಕೊಳ್ಬೋದು ಅಂತ ನೋಡಿ ಫ್ರೆಂಡ್ಸ್. ರೆಡಿ ಆಯಿತು ಬಿಸಿ ಬಿಸಿ ಆದಂಥ ಅಂಗಿಕಸೆಯ ಬೀಜದ ಅಥವಾ ಉದ್ದ ಬೀನ್ಸಿನ ಬೀಜದ ರೈಸ್ ಬಾತ್. ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಫ್ರೆಂಡ್ಸ್, ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮ್ಮ ಪ್ರೀತಿ ಮತ್ತು ಸಪೋರ್ಟು ತುಂಬಾ ಮುಖ್ಯ. ಫ್ರೆಂಡ್ಸ್, ನೀವು ನನ್ನ ವಿಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ನೋಡ್ಬೋದು. ನೋಡಿದವರು ಫಾಲೋ ಮಾಡೋದನ್ನು ಮರಿಬೇಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ. ಹಾಗೆಯೇ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.